ಎಚ್ಚರ ಎಚ್ಚರ ಭಾರತಕ್ಕೆ ಮತ್ತೆ ಬಂತು ಕೊರೋನಾ. ಈಗಾಗಲೇ ಈ ಹಿಂದೆ ಈ ಕೊರೋನಾ ಎಂಬಂತ ಒಂದು ಹೆಮ್ಮಾರಿ ಎಲ್ಲ ಒಂದು ಇಡೀ ಭಾರತ ದೇಶವನ್ನ ಇಡೀ ಪ್ರಪಂಚವನ್ನ ಎಷ್ಟರ ಮಟ್ಟಿಗೆ ತತ್ತರಿಸುವಂತೆ ಮಾಡಿತ್ತು. ಇದೀಗ ಮತ್ತೆ ಈ ಕೊರೋನಾ ಭೀತಿ ಎದುರಾಗ್ತಾ ಇದೆ. ಭಾರತಕ್ಕೆ ಮತ್ತೆ ಕೊರೋನಾ ಅನ್ನುವಂತ ಮಹಾಮಾರಿ ಆವರಿಸಿಕೊಳ್ಳುತ್ತಾ ಅನ್ನುವಂತ ಭಯ ಕೂಡ ಹೆಚ್ಚಾಗ್ತಾ ಇದೆ. ಯಾಕಂದ್ರೆ ಈಗಾಗಲೇ ಆಗ್ತಾ ಇದ್ದಂತ ಒಂದಿಷ್ಟು ಡೆವಲಪ್ಮೆಂಟ್ಗಳನ್ನ ಗಮನಿಸಿ ನೋಡಿದಾಗ 4 ವರ್ಷದ ಬಳಿಕ ಮತ್ತೆ ಒಕ್ಕರಿಸಿದ ಮಹಾಮಾರಿ ವೈರಸ್ ಅಂದು ಇಡೀ ಜಗತ್ತೇ ನಡುಗಿಸಿ ಬಿಟ್ಟಿದ್ದಂತ ಹೆಮ್ಮಾರಿ ಕೊರೋನಾ ವೈರಸ್ಗೆ ಇಡೀ ಭೂಮಂಡಲವೇ ಶೇಕ್ ಆಗಿತ್ತು. ಇದು ಇಂದು ಪಕ್ಕದ ರಾಜ್ಯದಲ್ಲಿ ಮತ್ತೆ ಆರ್ಭಟಿಸುತ್ತಿದೆ ಕೋವಿಡ್. ಆದ್ರೀಗ ಮತ್ತೆ ಭಾರತದಲ್ಲಿ ಮಹಾಮಾರಿ ಮಹಾವತಾರ. ಮತ್ತೆ ಜನರ ಬಲಿ ಪಡೆಯಲು ಬಂತ ಕೊರೋನಾ ವೈರಸ್. ಯಾವ ರಾಜ್ಯದಲ್ಲಿ ಕೊರೋನಾ ಆರ್ಭಟ ಶುರು ಗೊತ್ತಾ? ಎಲ್ಲೆಲ್ಲಿ ಕೊರೋನಾ ಆವರಿಸಿಕೊಳ್ತಾ ಇದೆ, ಮತ್ತೆ ಅದೆಷ್ಟು ಜನರ ಬಲಿ ಪಡೆದಿದೆ ಗೊತ್ತಾ ಈ ವೈರಸ್? ಭಾರತದಲ್ಲಿ ಮಾಸ್ಕ್ ಲಾಕ್ಡೌನ್ ಈಗ ಶುರುವಾಗುತ್ತಾ ಮತ್ತೆ? ಭಾರತದಲ್ಲಿ ಕೊರೋನಾ ಅನ್ನುವಂಥ ಈ ಒಂದು ಹೆಮ್ಮಾರಿ ಎಷ್ಟರ ಮಟ್ಟಿಗೆ ಜನಗಳನ್ನು ತತ್ತರಗೊಳಿಸಿತ್ತು. ಬೀದಿಯಲ್ಲಿ ಹೆಣಗಳು ಬೀಳ್ತಾ ಇತ್ತು. ಹಾಸ್ಪಿಟಲಲ್ಲಿ ಜಾಗ ಕೂಡ ಸಿಗ್ತಾ ಇರಲಿಲ್ಲ ಪೇಷಂಟ್ಗಳಿಗೆ. ಆ ರೀತಿಯಾದಂಥ ಸಿಚುವೇಶನ್ ಎದುರಾಗಿತ್ತು. ಜನ ಯಾವ ರೀತಿಯಾಗಿ ಈ ಪ್ರಪಂಚದಲ್ಲಿ ಏನಪ್ಪ ಇಂಪಾರ್ಟೆಂಟ್ ಅನ್ನೋದು, ಆರೋಗ್ಯ ಅನ್ನೋದು ಎಷ್ಟು ಇಂಪಾರ್ಟೆಂಟು, ಆರೋಗ್ಯವನ್ನು ಯಾಕೆ ಕಾಪಾಡ್ಕೊಳ್ಬೇಕು ಅನ್ನುವಂಥ ನಿಟ್ಟಿನಲ್ಲಿ ಜನ ಸಾಕಷ್ಟು ಅನುಭವವನ್ನು ಪಡೆದುಕೊಂಡು ಬಿಟ್ಟಿದ್ದಾರೆ. ಹೇಗೆ ಬದುಕಬೇಕು ಅನ್ನುವಂಥ ಆ ರೀತಿಯಲ್ಲಿ ಒಂದು ಪಾಠವನ್ನ ಕಲಿಸುವುದಂತ ಈ ಒಂದು ಮಹಾಮಾರಿ, ಕೊರೋನಾ ಮಹಾಮಾರಿ ಏನಿದೆ, ಈಗ ಮತ್ತೆ 4 ವರ್ಷದ ಬಳಿಕ ಭಾರತಕ್ಕೆ ಮತ್ತೆ ಆವರಿಸ್ಕೊಳ್ತಾ ಇದೆಯಾ ಅಂತ ನೋಡಿದಾಗ ಇದೀಗ ಹೊರ ರಾಜ್ಯಗಳಿಗೆ, ಬೇರೆ ರಾಜ್ಯಗಳಿಗೂ ಕೂಡ ಇದರ ಒಂದು ಭೀತಿ ಹೆಚ್ಚಾಗಿದೆ. ಇದರ ಒಂದು ವೈರಸ್ ಕೂಡ ಹೆಚ್ಚಾಗ್ತಾ ಇದೆ. ರಾಜ್ಯದಲ್ಲಿ ಮತ್ತೆ ಶುರುವಾಯ್ತಾ ಕೊರೋನಾ ಆತಂಕ. ದಿನದಿಂದ ದಿನಕ್ಕೆ ಏರಿಕೆ ಆಗ್ತಿದೆ ಸೋಂಕಿತರ ಸಂಖ್ಯೆ. ಈಗಾಗಲೇ 32ಕ್ಕೂ ಅಧಿಕ ಜನರಿಗೆ ಸೋಂಕು ದೃಢ ಆಗಿದೆ. ಜೂನ್ ತಿಂಗಳಲ್ಲಿ 14 ಪಾಸಿಟಿವ್ ಪ್ರಕರಣಗಳು ಪತ್ತೆಯಾಗಿದೆ. 10 ದಿನಗಳಲ್ಲಿ ಸೋಂಕಿತರ ಸಂಖ್ಯೆ 32ಕ್ಕೆ ಏರಿಕೆಯಾಗಿದೆ. ಆಂಧ್ರ ಗಡಿಗೆ ಹೊಂದಿಕೊಂಡಿರುವಂತಹ ಜಿಲ್ಲೆಗಳಲ್ಲಿ ಹೈ ಅಲರ್ಟ್ ಘೋಷಣೆಯನ್ನ ಮಾಡಲಾಗಿದೆ. ಕೋವಿಡ್ ರೀ ಎಂಟ್ರಿ ಬೆನ್ನಲ್ಲೇ ಮುನ್ನೆಚ್ಚರಿಕಾ ಕ್ರಮವನ್ನ ತೆಗೆದುಕೊಳ್ಳಲಾಗ್ತಾ ಇದೆ. ವೈದ್ಯಕೀಯ ಸಿಬ್ಬಂದಿಗೆ ಆರೋಗ್ಯ ಇಲಾಖೆಯಿಂದ ಸೂಚನೆ. ಇದೀಗ ಈ ಕೊರೋನಾ ಮಹಾಮಾರಿ ಅನ್ನೋದು ಈಗ ಮತ್ತೆ ಆವರಿಸ್ಕೊಳ್ತಾ ಇದೆ. ಇನ್ನು ಮತ್ತಷ್ಟು ಆತಂಕವನ್ನ ಸೃಷ್ಟಿ ಮಾಡ್ತಾ ಇದೆ. ಇದ್ರ ಬಗ್ಗೆ ಮತ್ತಷ್ಟು ಅಪ್ಡೇಟ್ಸ್ ಅನ್ನ ಕೊಡ್ತಾರೆ ನಮ್ಮ ಪ್ರತಿನಿಧಿ ಲಕ್ಷ್ಮಿ ಬಾಗಲಕೋಟೆ. ಲಕ್ಷ್ಮಿ, ಇದೀಗ ಈ ಕೊರೋನಾ ಅನ್ನುವಂತ ಹೆಸರು ಕೇಳಿದ್ರೆ ಸಾಕು ಜನ ಭಯಭೀತರಾಗ್ತಾರೆ. ಅಷ್ಟರ ಮಟ್ಟಿಗೆ ಭಯವನ್ನ ಹುಟ್ಟಿಸಿ ಹೋದಂತ ರೋಗ ಇದು. ಹೀಗಾಗಿ ಮತ್ತೆ ಇದರ ಒಂದು ಏನು ವೈಖರಿ ಮತ್ತೆ ಈಗ ಭಾರತದಲ್ಲಿ ಕಾಣಿಸ್ಕೊಳ್ತಾ ಇದೆ ಅಂತ ಹೇಳಲಾಗ್ತಾ ಇದೆ. ಏನೆಲ್ಲ ಅಪ್ಡೇಟ್ಸ್ ಇದೆ ಲಕ್ಷ್ಮಿ ಈ ಬಗ್ಗೆ? ಎಸ್ ವನಿತಾ, ಕೋವಿಡ್ ಅಂತ ಅಂದಾದ ತಕ್ಷಣವೇ ಎಲ್ರಿಗೂ ನೆನಪಾಗುವಂತಹದ್ದು ಕಳೆದ 4 ವರ್ಷದಲ್ಲಿ ಆಗಿರುವಂತಹ ಘಟನೆಗಳಿಗೆ ನಾವೆಲ್ಲ ಹಿಂದೆ ಹೋಗ್ತೀವಿ. ಯಾಕೆ ಅಂತಂದ್ರೆ ಅಷ್ಟು ಸಾವು ನೋವುಗಳು ಸಂಭವಿಸಿರುವಂತದ್ದು ಕೊರೋನಾಯಿಂದಾಗಿ. ಅದರ ಜೊತೆಗೆ ಎಷ್ಟೋ ಜನರ ಜೀವನವೂ ಸಹ ಸಂಕಷ್ಟಕ್ಕೆ ಸಿಲುಕಿದಂತಹ ಸಂದರ್ಭ ಅದು. ಅದನ್ನಂತೂ ದೇಶದ ಮರೆಯೋದಕ್ಕೆ ಅಸಾಧ್ಯ ಅಂತಾನೆ ಹೇಳ್ಬೋದು. ಇತ್ತೀಚೆಗಷ್ಟೇ ಅದರಿಂದ ಕೋವಿಡ್ ಮುಕ್ತಿಯಿಂದ ಪಡೆದು ಒಂದಷ್ಟರ ಮಟ್ಟಿಗೆ ಎಲ್ಲವೂ ಸಹ ಸರಿ ಹೋಗ್ತಾ ಇದೆ ಅನ್ನುವಂತ ಸಂದರ್ಭದಲ್ಲಿ ಈಗ ಮತ್ತೆ ಕೋವಿಡ್ ಸಮಸ್ಯೆಗಳು ಎದ್ದು ಕಾಣ್ತಾ ಇರುವಂತದ್ದು. ಅದಾದ ಬಳಿಕ ಈ ಹಿಂದೆಯೂ ಸಹ ನೋಡಿದ್ವಿ ನಾವು, ಕೋವಿಡ್ ನಿಂದಾಗಿ ಕೋವಿಡ್ ವ್ಯಾಕ್ಸಿನ್ ತಗೊಂಡಂತವರಿಗೂ ಸಹ ಆರೋಗ್ಯದಲ್ಲಿ ಏರುಪೇರಾಗ್ತಿದೆ, ಸಮಸ್ಯೆಗಳಾಗ್ತಾ ಇದಾವೆ ಅನ್ನುವಂಥದ್ದು. ಆದ್ರೆ ಅದಕ್ಕೆ ಯಾವ ರೀತಿಯಾಗಿ ಟ್ರೀಟ್ಮೆಂಟ್ ಕೊಡ್ಬೇಕು ಅನ್ನುವಂತ ಇನ್ನೂ ನಿರ್ಣಯವನ್ನ ತೆಗೆದುಕೊಂಡಿಲ್ಲ ಸರ್ಕಾರ. ಅದರ ಬೆನ್ನಲ್ಲೇ ಮತ್ತೆ ಈಗ ಕೋವಿಡ್ ಪಾಸಿಟಿವ್ ಕಂಡು ಬರ್ತಾ ಇರುವಂತಹದ್ದು, ಅಲ್ಲಲ್ಲಿ ಪಾಸಿಟಿವ್ ಕೇಸಸ್ಗಳು ಕಂಡು ಬರ್ತಾ ಇರುವಂತದ್ದೇನು. ಜೂನ್ ತಿಂಗಳಲ್ಲಿ ನಾವು ನೋಡ್ತಾ ಹೋದ್ರೆ 14 ಪಾಸಿಟಿವ್ ಪ್ರಕರಣಗಳು ಜೂನ್ ತಿಂಗಳಲ್ಲಿ ಪತ್ತೆಯಾಗಿರುವಂತವು. ಅದಾದ ಬಳಿಕ ಈಗ 10 ದಿನಗಳಲ್ಲಿ
ಈಗ ಏನು ಬಂದಿರುವಂತಹ ಪಾಸಿಟಿವ್ ಪ್ರಕರಣಗಳಿದಾವೆ ಅವು 32ಕ್ಕೆ ಸದ್ಯಕ್ಕೆ ಏರಿಕೆ ಆಗಿರುವಂತಹದ್ದು. ಈ ನಿಟ್ಟಿನಲ್ಲಿ ಮತ್ತೆ ರಾಜ್ಯ ಸರ್ಕಾರ ಮತ್ತೆ ಜೊತೆಗೆ ಕೇಂದ್ರ ಸರ್ಕಾರ ಏನಾದ್ರು ರೂಲ್ಸ್ ಗಳನ್ನ ಮಾಡ್ತಾರಾ, ಅಥವಾ ಕಳೆದ ಬಾರಿ ಮಾಡಿರುವ ಹಾಗೆ ಸಂಪೂರ್ಣವಾಗಿ ಲಾಕ್ ಡೌನ್ ಅನ್ನ ಏನಾದ್ರು ಹಾಕ್ತಾರಾ, ಮತ್ತೆ ಮಾಸ್ಕ್ ಹಾಗೆ ಸಾಮಾಜಿಕ ಅಂತರವನ್ನ ಏನ್ ಕಾಯ್ದುಕೊಳ್ಳೋದಿದೆ ಅದನ್ನ ಟಫ್ ರೂಲ್ಸ್ ನ ತಗೊಂಡ್ಬರ್ತಾರ ಅನ್ನುವಂಥದ್ದು ಇನ್ನು ಸರ್ಕಾರಗಳು ಚರ್ಚೆ ಮಾಡಿದ್ದು ಹೇಳ್ಬೇಕಾಗಿರುವಂತದ್ದು. ಇನ್ನು ಗಳಲ್ಲಿ ಏನೇನಿದೆ ಗಡಿಭಾಗದಲ್ಲಿ ಅಂದ್ರೆ ಆಂಧ್ರ ಗಡಿಗೆ ಹೊಂದಿಕೊಂಡಿರುವಂತಹ ಜಿಲ್ಲೆಗಳಲ್ಲಿ ಸದ್ಯಕ್ಕೆ ಹೈ ಅಲರ್ಟ್ ಅನ್ನ ನೀಡಲಾಗ್ತಾ ಇರುವಂತದ್ದು. ಅಲ್ಲಿ ಒಂದಷ್ಟು ಸದ್ಯಕ್ಕೆ ಕಂಡು ಬಂದಿರುವಂತಹ ಕೇಸ್ಗಳು ಹೆಚ್ಚಾಗಿ ಕಂಡು ಬಂದಿರೋದ್ರಿಂದಾಗಿ ಅಲ್ಲಿ ಒಂದಷ್ಟು ರೂಲ್ಸ್ ಗಳನ್ನ ಮಾಡುವುದಕ್ಕೆ ಮುಂದಾಗ್ತಾ ಇದ್ದಾರೆ. ಅಲ್ಲಿರುವಂತಹ ಜಿಲ್ಲಾಧಿಕಾರಿಯೂ ಸಹ ಇದ್ರ ಸಂಬಂಧಪಟ್ಟಂತೆ ಚರ್ಚೆಗಳನ್ನ ಮಾಡಿ ಆ ಸ್ಥಳೀಯವಾಗಿ ಏನೆಲ್ಲ ಬೇಕು ಅದರ ಮುಖಾಂತರವಾಗಿ ಅವರು ರೂಲ್ಸ್ ಅನ್ನ ಜಾರಿಗೊಳಿಸೋದಕ್ಕೆ ಸದ್ಯಕ್ಕೆ ಮುಂದಾಗ್ತಾ ಇರುವಂತದ್ದು. ಆದ್ರೆ ಈಗಾಗ ರಾಜ್ಯ ಸರ್ಕಾರ ಹೇಳಿರುವಂತದ್ದು ಕೇಂದ್ರ ಅದಾದ್ರೆ ಆಂಧ್ರ ಗಡಿಗೆ ಹೊಂದಿಕೊಂಡಿರುವಂತಹ ಜಿಲ್ಲೆಗಳಲ್ಲಿ ಏನಿದೆ ಅಲ್ಲೆಲ್ಲ ಒಂದಷ್ಟು ಅಲರ್ಟ್ ಅನ್ನ ನೀಡಲಾಗಿದೆ. ಅಂದ್ರೆ ಮುನ್ನೆಚ್ಚರಿಕಾ ಕ್ರಮ ಆಗಿರ್ಬೋದು, ಏನಾದ್ರೂ ಆರೋಗ್ಯದಲ್ಲಿ ಏರುಪೇರುಗಳು ಜೊತೆಗೆ ಒಂದ್ ಸ್ವಲ್ಪ ಕೆಮ್ಮು ಜ್ವರ ಈ ರೀತಿಯಾಗಿ ಸಿಂಟಮ್ಸ್ ಗಳೇನಾದ್ರೂ ಕಂಡು ಬಂದಲ್ಲಿ ಅವ್ರು ತಕ್ಷಣವೇ ವೈದ್ಯ ಸಿಬ್ಬಂದಿಗಳನ್ನ ಕಾಂಟ್ಯಾಕ್ಟ್ ಮಾಡ್ಕೊಂಡು ಅದ್ರ ಮುಖಾಂತರವಾಗಿ ಅದಕ್ಕೆ ತಕ್ಕಂತ ಟ್ರೀಟ್ಮೆಂಟ್ ಅನ್ನ ತೆಗೆದುಕೊಳ್ಬೇಕಾಗುತ್ತೆ. ಜೊತೆಗೆ ಏನಂತಂದ್ರೆ ಆರೋಗ್ಯ ಇಲಾಖೆಗೂ ಸಹ ಈಗ ಆಲ್ರೆಡಿ ಸೂಚನೆಯನ್ನ ಕೊಟ್ಟಿದ್ದಾರೆ. ಯಾಕೆ ಅಂತಂದ್ರೆ ಯಾವಾಗ ಏರಿಕೆ ಆಗ್ಬೋದು ಅಥವಾ ಹೆಚ್ಚಾಗಿ ಒಂದೇ ಸಮಯಕ್ಕೆ ಬರಬಹುದು, ಆ ನಿಟ್ಟಿನಲ್ಲಿ ಆರೋಗ್ಯ ಇಲಾಖೆಯು ಸಹ ಈ ಸದ್ಯಕ್ಕೆ ಎಲ್ಲಾ ರೀತಿಯಾದಂತಹ ಏನು ಪ್ರಿಕಾಷನ್ಸ್ ತಗೊಳ್ಳೋದಕ್ಕೆ ಮುಂದಾಗ್ತಾ ಇರುವಂತದ್ದು. ಇನ್ನು ಹೊಸದಾಗಿ ಬಂದಿರುವಂತಹ ಆರೋಗ್ಯ ಸಚಿವರು ಏನಿದ್ದಾರೆ ಯುಟಿ ಖಾದರ್ ಅವರು ಸಹ ರೂಲ್ಸ್ ಮಾಡೋದಕ್ಕೆ ಸಹ ಪ್ಲಾನಿಂಗ್ ಅನ್ನ ಮಾಡ್ತಾ ಇದ್ದಾರೆ, ಸಭೆಗಳನ್ನ ಮಾಡ್ತಾ ಇದ್ದಾರೆ. ಅಕಸ್ಮಾತ್ ಬೆಂಗಳೂರಿನಲ್ಲಿ ಹೆಚ್ಚಿನ ಪ್ರಮಾಣದಲ್ಲಿ ಏನಾದ್ರೂ ಕೋವಿಡ್ ಪಾಸಿಟಿವ್ ಕಂಡು ಬಂದ್ರೆ ಅಥವಾ ಏನಾದ್ರೂ ಸಮಸ್ಯೆಗಳು ಸಂಭವಿಸಿದಾಗ ಮಾತ್ರ ಸಂಪೂರ್ಣವಾಗಿ ಇದನ್ನ ಟೇಕ್ ಓವರ್ ಮಾಡುವಂತ ಸಾಧ್ಯತೆ ಇದೆ. ಒಟ್ಟಾರೆಯಾಗಿ ಕಳೆದ ಬಾರಿ ಕೋವಿಡ್ ಸಂದರ್ಭದಲ್ಲಿ ಆಗಿರುವಂತಹ ರೀತಿಯಲ್ಲಿ ಲಾಕ್ ಡೌನ್ ಆಗುತ್ತಾ ಅಥವಾ ರೂಲ್ಸ್ ಗಳು ಮಾತ್ರ ಜಾರಿ ಆಗುತ್ತಾ ಅನ್ನುವಂಥದ್ದು ಕಾದ್ ನೋಡ್ಬೇಕಾಗಿರುವಂತದ್ದು. ಥ್ಯಾಂಕ್ ಯು ಲಕ್ಷ್ಮಿ, ನಿಮ್ಮೆಲ್ಲ ಅಪ್ಡೇಟ್ಸ್